ನೋಡಿ, ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಕಡ್ಡಾಯನಾ? ರಾಜ್ಯಪಾಲರು ಭಾಷಣ ಮಾಡಲೇಬೇಕು ಅನ್ನುವಂಥದ್ದು ಕಡ್ಡಾಯ ಇದೆಯಾ? ರಾಜ್ಯಪಾಲರು ಸದನಕ್ಕೆ ಹಾಜರಾಗಲ್ಲ ಅಂತ ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಭಾಷಣ ಮಾಡುವಂತ ವಿಚಾರ ಕೂಡ ಒಂದು. ಆರ್ಟಿಕಲ್ 176 ಒಂದರ ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಬೇಕು. ವರ್ಷದ ಮೊದಲ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಕಡ್ಡಾಯ. ಈ ವಿಷಯದಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನ ಕೈಗೊಳ್ಳುವಂತಿಲ್ಲ. ಸಂವಿಧಾನದ ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಬರಲೇಬೇಕು. ರಾಜ್ಯಪಾಲರು ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಲೇಬೇಕು. ಭಾಷಣ ಮಾಡದೇ ಇದ್ದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ. ರಾಜ್ಯಪಾಲರು ಹೀಗೆ ನಿರಾಕರಿಸಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟು. ಕಾನೂನು ಬಾಹಿರ ಎಂಬುದಕ್ಕಿಂತ ಸಾಂವಿಧಾನಿಕ ಕರ್ತವ್ಯದ ನಿರಾಕರಣೆ ಅಂತ ಆಗತ್ತೆ. ಈ ಮಾದರಿಯ ಬೆಳವಣಿಗೆಯ ಬಗ್ಗೆ 1966ರಲ್ಲಿಯೇ ತೀರ್ಪಿದೆ. ಹಾಗಾಗಿ ಸಂವಿಧಾನದ 176 ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸುವಂತ ಭಾಷಣ ಏನಿರುತ್ತೆ, ಆ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಬೇಕು. ಆಮೇಲೆ ಇನ್ನೊಂದು ವಿಚಾರ ನಾ ಹೇಳ್ತಾ ಇದ್ನಲ್ಲ, ಈಗ ಭಾಷಣ ಓದುವಂತ ಸಂದರ್ಭದಲ್ಲಿ ಭಾಷಣಕ್ಕೆ ಸಂಬಂಧಿಸಿದಂತಹ ವಿಚಾರ ಅಥವಾ ಅವರ ವೈಯಕ್ತಿಕ ಅಭಿಪ್ರಾಯ ಆ ಥರದ್ದು ಯಾವುದೋ ಅಲ್ಲಿ ಸೇರಿಸೋದಾಗ್ಲಿ ಅಥವಾ ಅದನ್ನ ಬಿಟ್ಟು ಮಾತಾಡೋದಾಗ್ಲಿ ಇದು ಯಾವುದೂ ಕೂಡ ಮಾಡುವಂತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗ ರಾಜ್ಯಪಾಲರನ್ನ ಮನವೊಲಿಸೋದಕ್ಕೆ ನಿಯೋಗ ಭೇಟಿ ಕೊಟ್ಟಿದೆ, ಅದರ ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾಳೆ ಅಧಿವೇಶನ ನಡೆಯಲ್ವಾ? ಏನ್ ಕತೆ? ಸರ್ಕಾರದ ಮುಂದೆ ಇರುವಂತ ಆಪ್ಷನ್ ಏನು? ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಪ್ರಭು, ಏನು ವಿವಿಜಿ ಮತ್ತು ಯೋಜನೆಗೆ ಕಾಂಗ್ರೆಸ್ ಮೊದಲ ದಿನದಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅದರ ಜೊತೆಗೆ ವಿಶೇಷವಾದಂತಹ ಅಧಿವೇಶನದ ಮೂಲಕ ಒಂದು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಇದೀಗ ಜಂಟಿ ಅಧಿವೇಶನವನ್ನ ಕರೆದಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ಮೊದಲ ವರ್ಷ ಅಂದ್ರೆ ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದ ರಾಜ್ಯಪಾಲರು ಇದಕ್ಕೆ ಭಾಷಣವನ್ನ ಮಾಡಲೇಬೇಕಾದಂತ ಸಂಪ್ರದಾಯ ಇರುವಂತದ್ದು. ಹೀಗಾಗಿ ಸಂಪ್ರದಾಯವನ್ನ ಮುರಿದು ಅಧಿವೇಶನ ಮಾಡೋದಕ್ಕೂ ಕೂಡ ಬರುವುದಿಲ್ಲ. ಹೀಗಾಗಿ ಜನವರಿ 22ರಿಂದ 31ರವರೆಗೆ ವಿಶೇಷವಾದಂತಹ ಅಧಿವೇಶನ